ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ ಪರಿವರ್ತನೆಯ ಹೆಸರಿನಲ್ಲಿ ಸುಮಾರು 17.64 ಲಕ್ಷ ರೂಪಾಯಿ ರಾಬರಿ ನಡೆದಿದೆ. ಬೆಂಗಳೂರಿನ ಸಂಜಯ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ರಾಬರಿ ಕೇಸ್ ನಡೆದಿರೋದು. ಪ್ರಕರಣದಲ್ಲಿ ಇಬ್ಬರು ಕಾಶ್ಮೀರಿ ಪ್ರಜೆಗಳು ಇವರನ್ನ ಸೇರಿದಂತೆ 12 ಆರೋಪಿಗಳ ಬಂಧನ ಆಗಿದೆ. ಓದೋದಕ್ಕಂತ ಬಂದಿದ್ರು, BBA ಓದೋದಕ್ಕೆ ಕಾಶ್ಮೀರದಿಂದ ಬಂದವರೇ ಪ್ರಮುಖ ಆರೋಪಿಗಳು ಅಂತ ಶಾಕಿಂಗ್ ವಿಚಾರ ನೋಡಿ. ಮುಜಾಮಿಲ್, ಶೋಯಬ್, ಕರೀಂ, ವಾಸಿಂ, ಮೊಹಮ್ಮದ್ ಇಸ್ಮಾಯಿಲ್, ಹಾಗೆ ರೆಹಾನ್, ಆಯನ್, ಅಖಿಲ್ ಮೊಹಮ್ಮದ್, ತೌಸಿಫ್, ಲಿಯಾಕತ್, ಅಫ್ಜಲ್ ಖಾನ್ ಹಾಗೆ ಇಮ್ರಾನ್ ಪಾಷಾ ಬಂದಿದ್ರು. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ವಿಶ್ವಾಸ್ ಎಂಬುವವರಿಂದ ದೂರು ದಾಖಲಾಗಿದೆ. ಕಾಲೇಜಿಂದ ಅಥವಾ ನೆಟ್ಟಗೋಗಿ ಕ್ಲಾಸ್ನಲ್ಲಿ ಓದೋದು ಕಲ್ತ್ಕೊಳ್ಳಿ ಅಂತ ಹೇಳಿದ್ರೆ ದೋಖಾ ಮಾಡೋದು ಕಲ್ತ್ಕೊಳ್ಳೋದಕ್ಕೆ ಪ್ರಿಪೇರ್ ಆಗಿ ಬಂದಿದ್ರು ಅನ್ಸುತ್ತೆ. ನೋಡಿ, ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿದ್ರೆ ಅದರಲ್ಲಿರೋ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಅದು ಬ್ಯಾಂಕ್ ಹಾಗೆ ಯಾವುದೇ ಬ್ಯಾಂಕುಗಳ ಅಥವಾ ಸರ್ಕಾರದ ಅಡಿಯಲ್ಲಿ ಬರೋದಿಲ್ಲ. ಒಂದು ಸ್ವಲ್ಪ ಲೀನಿಯನ್ಸ್ ಇರುತ್ತೆ. ಸೊ ಹಾಗಾಗಿ ಜೊತೆಗೆ ಅನ್ಟಚಬಲ್ ಕೂಡ, ನಾವು ಇನ್ವಿಸಿಬಲ್ ಆಗಿ ನೋಡುವಂತಹ ಹಣ ಇರುತ್ತೆ. ಟ್ರಾನ್ಸಾಕ್ಷನ್ನ ಮೂಲಕ ನಡೆಯುವಂತಹ ವರ್ಚುವಲ್ ಟ್ರಾನ್ಸಾಕ್ಷನ್ನ ವಿಚಾರ ಇದು ಡಿಜಿಟಲ್ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿದರೆ. ಬಹಳಷ್ಟು ಟೈಪ್ಸ್ ಆಫ್ ಕ್ರಿಪ್ಟೋ ಕರೆನ್ಸೀಸ್ ಇರುತ್ತೆ. ಇವರು ಬಂದು BBA ಕಲೀರಿ ಅಂತ ಹೇಳಿದ್ರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವ ರೀತಿ ದೋಖಾ ಮಾಡಬೇಕು, ಮೋಸ ಮಾಡಬೇಕು ಇದನ್ನ ಕಲ್ತ್ಕೊಂಡಿದ್ರು ಅನ್ಸುತ್ತೆ. 17.64 ಲಕ್ಷ ರೂಪಾಯಿ ರಾಬರಿ ಮಾಡಿದ್ರು. ವಿಚಾರವನ್ನ ತಿಳ್ಕೊಂಡು ಸದ್ಯ ವಾಟ್ಸ್ಆ್ಯಪ್ನಲ್ಲಿ ಮಾಹಿತಿ ಸಿಗುತ್ತೆ. ಅದಾದ ನಂತರದಲ್ಲಿ ವಿಶ್ವಾಸ್ ಅವರು ಸ್ನೇಹಿತರಿಗೆ ತಿಳಿಸಿ ತದನಂತರದಲ್ಲಿ ಸದ್ಯ ಪೊಲೀಸರು ಎಡೆಮುರಿ ಕಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಲೈವ್ನ ಮೂಲಕ ಜಾಯ್ನ್ ಆಗಿ ನಮ್ಮ ಪ್ರತಿನಿಧಿ ವೆಂಕಟೇಶ್, ಕ್ರಿಪ್ಟೋ ಕರೆನ್ಸಿಯ ಹಗರಣ ಇದೆಯಲ್ಲ ರಾಜ್ಯದಲ್ಲಿ ಮತ್ತೆ ಸೌಂಡ್ ಮಾಡ್ತಾ ಇದೆ. ಈ ವಿಚಾರ ಬೆಳಕಿಗೆ ಬಂದಿದ್ದು ಹೇಗೆ? ಆರೋಪಿಗಳಿಂದ ಏನಾದರೂ ತನಿಖೆಯಾಗಿ ವಿಚಾರಣೆಯಿಂದ ಬಾಯಿ ಬಿಡಿಸಿದ್ದಾರೆ? ಏನು ಹೇಳಿದ್ದಾರೆ ಆರೋಪಿಗಳು? ಡೈನಾ, ಏನು ಅಂದ್ರೆ ವಿಶ್ವಾಸ ಎನ್ನುವಂತಹ ವ್ಯಕ್ತಿ ಸಂಜಯ್ ನಗರ ಠಾಣೆಗೆ ತೆರಳಿ ಒಂದು ದೂರನ್ನು ಕೊಡ್ತಾರೆ, ಹಣವನ್ನು ರಾಬರಿ ಮಾಡಿದ್ದಾರೆ ಅಂತ ಹೇಳಿ. ಆ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಂತಹ ಸಂದರ್ಭದಲ್ಲಿ ತನಿಖೆಯನ್ನು ಮಾಡ್ತಾರೆ. ಹೆಬ್ಬಾಳ, ಯಲಹಂಕ ಸೇರಿ ಏನು ಸಂಜಯ್ ನಗರ ಪೊಲೀಸರ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಆರೋಪಿಗಳ ಪತ್ತೆಗೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಕಾಶ್ಮೀರ ಮೂಲದ ಇಬ್ಬರು BBA ಓದೋದಕ್ಕೆ ಅಂತ ಹೇಳಿ ಮುಜಾಮಿಲ್ ಮತ್ತು ಶೋಯಬ್ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಕೂಡ ಬಂದಿರ್ತಾರೆ. ಮೊದಲಿಗೆ ಅವರನ್ನು ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಈ ಆರೋಪಿಗಳ ಹಿನ್ನೆಲೆಯ ಬಗ್ಗೆ ಕೂಡ ಗೊತ್ತಾಗುತ್ತೆ. ಅಂದ್ರೆ ಈ ವಿಶ್ವಾಸ ಎನ್ನುವಂತಹ ವ್ಯಕ್ತಿ ಒಂದು ಕಾಫಿ ಶಾಪ್ ಅನ್ನು ಓಪನ್ ಮಾಡಬೇಕು ಅಂತ ಹೇಳಿ ಮುಂದಾಗಿರ್ತಾರೆ. ಅದಕ್ಕೆ ಜಪಾನ್ ಮತ್ತು ಚೀನಾದಲ್ಲಿ ಕಡಿಮೆ ಬೆಲೆಗೆ ವಸ್ತುಗಳು ಸಿಗುತ್ತೆ, ಅದನ್ನು ತೆಗೆದುಕೊಳ್ಳಬೇಕು, ಅದನ್ನ ಕ್ರಿಪ್ಟೋ ಕರೆನ್ಸಿಯ ಮೂಲಕ ಹಣವನ್ನು ವರ್ಗಾವಣೆ ಮಾಡಿ ತೆಗೆದುಕೊಳ್ಳಬೇಕು, ಅದಕ್ಕೆ ಯಾರಾದರೂ ಪರಿಚಯಸ್ಥರಿದ್ರೆ ಹೇಳು ಅಂತ ಹೇಳಿ ತನ್ನ ಸ್ನೇಹಿತ ಉಮೇಶ್ ಬಳಿ ಹೇಳ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಉಮೇಶ್ ಕೂಡ ಒಂದು ಕ್ರಿಪ್ಟೋ ಇಂಡಿಯಾ FTF ಅನ್ನುವಂತಹ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಅದರಲ್ಲಿ ಜಾಯ್ನ್ ಆದ್ರೆ ನಿನ್ಗೆಲ್ಲ ಮಾಹಿತಿ ಕೂಡ ಸಿಗುತ್ತೆ ಅಂತ ಕೇಳ್ತಾರೆ. ಆಗ ಈತ ಕೂಡ ವಿಶ್ವಾಸ ಗ್ರೂಪ್ಗೆ ಜಾಯ್ನ್ ಆದಂತಹ ವೇಳೆಯಲ್ಲಿ ಮುಜಾಮಿಲ್ ಎನ್ನುವಂತಹ ವ್ಯಕ್ತಿ ಕರೆಯನ್ನ ಮಾಡ್ತಾನೆ. ಕರೆ ಮಾಡಿದಂತಹ ಸಂದರ್ಭದಲ್ಲಿ ವಿಚಾರಗಳನ್ನ ಹೇಳಿದಾಗ ಈತ ಕೂಡ ಹಣವನ್ನ ನಾವು ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ, ವರ್ಗಾವಣೆ ಮಾಡ್ಕೊಡ್ತೀವಿ ಕ್ರಿಪ್ಟೋಗೆ ಅಂತ ಕೂಡ ಹೇಳ್ತಾರೆ. ಆಗ ಜೂನ್ 8ನೇ ತಾರೀಕು ಕೂಡ ವಿಶ್ವಾಸ್ ಮನೆಗೆ ಈ ಮುಜಾಮಿಲ್ ಬಂದಂತಹ ವೇಳೆಯಲ್ಲಿ 2.5 ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾರೆ, ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ. ಅದಾದ ಬಳಿಕ 9ನೇ ತಾರೀಕು ಉಳಿದಂತೆ ಸುಮಾರು ಒಂದು 15 ಲಕ್ಷ ರೂಪಾಯಿ ಹಣ ಇದೆ, ಅದನ್ನ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ. ಆಗ US TD ಎಕ್ಸ್ಚೇಂಜ್ಗೆ ಈ ಹಣವನ್ನು ಮಾಡಬೇಕು ಅಂತ ಹೇಳಿ ಈ ಆರೋಪಿ ಮುಜಾಮಿಲ್ ಕೂಡ ವಿಶ್ವಾಸ್ಗೆ ಹೇಳ್ತಾರೆ. ಅದರಂತೆ ಕೂಡ ಸಂಜಯ್ ನಗರದ ಒಂದು ಚಾವ್ಲಾ ರಸ್ತೆಗೆ ಹಣವನ್ನು ತೆಗೆದುಕೊಂಡು ಮಧ್ಯಾಹ್ನ ಬರುವಂತೆ ಕೂಡ ಹೇಳ್ತಾರೆ. ಆಗ ವಿಶ್ವಾಸ್ ತನ್ನ ಸ್ನೇಹಿತ ಉಮೇಶ್ನ ಜೊತೆ ಹಣವನ್ನು ತೆಗೆದುಕೊಂಡು ಬಂದ ರಸ್ತೆಯಲ್ಲಿ ನಿಂತ ಸಂದರ್ಭದಲ್ಲಿ ಇದೇ ಮುಜಾಮಿಲ್ ಕೂಡ ಬಂದು ನಿಂತಿರ್ತಾನೆ. ಬಂದಂತ ಮಾತಾಡುವಂತಹ ವೇಳೆಯಲ್ಲಿ ಏಕಾಏಕಿಯಾಗಿ 12 ಜನರ ಒಂದು ಟೀಮ್ ಬಂದು ಅವರ ಬಳಿ ಇದ್ದಂತಹ ಹಣವನ್ನು ರಾಬರಿ ಮಾಡ್ಕೊಂಡು ಹೋಗ್ತಾರೆ. ಇದರಲ್ಲಿ ಈ ಪ್ರಮುಖವಾಗಿ ಈ ರೌಡಿ ಶೀಟರ್ ಓರ್ವ ವಸೀಂ ಖಾನ್ ಅನ್ನುವಂತಹ ರೌಡಿ ಶೀಟರ್ ಏನಿದ್ದಾನೆ ಈತ ಕೂಡ ಭಾಗಿಯಾಗಿರ್ತಾನೆ. ಈ ರೌಡಿ ಶೀಟರ್ಗಳು ಮತ್ತೆ ಈ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತವ್ರನ್ನ ಕೂಡ ಈ ಮುಜಾಮಿಲ್ ಮತ್ತು ಶೋಯಬ್ ಪರಿಚಯವನ್ನು ಮಾಡ್ಕೊಂಡಿರ್ತಾರೆ. ಅದಕ್ಕಾಗಿಯೇ ಜನರನ್ನ ಈ ರೀತಿಯಾಗಿ ವಂಚನೆ ಮಾಡುವಂತದ್ದನ್ನು ಕೂಡ ಆಗಿರುವಂತಹದ್ದು. ಆಗ ಈ ವಿಶ್ವಾಸನ ಬಳಿ ಕೂಡ ಹಣವನ್ನ ಎಗರಿಸಿಕೊಂಡು ಹೋಗಿರ್ತಾರೆ. CCTVಗಳ ಆಧಾರದ ಮೇಲೆ ಸದ್ಯ 12 ಜನ ಆರೋಪಿಗಳನ್ನ ವಶಕ್ಕೆ ಪಡೆದು 12 ಮೊಬೈಲ್ ಸೇರಿದಂತೆ ಒಂದು ಕಾರು, ಒಂದು ದ್ವಿಚಕ್ರ ವಾಹನವನ್ನು ಕೂಡ ವಶಕ್ಕೆ ಪಡೆದು ಈಗ ವಿಚಾರಣೆ ಮಾಡ್ತಾ ಇರುವಂತದ್ದು. ಕೇವಲ ಇದೇನಾ ಅಥವಾ ಹಿಂದೆ ಏನಾದರೂ ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿದಾರ ಅಂತ ಹೇಳಿ ಕೂಡ ಗೊತ್ತಾಗಬೇಕಾಗಿರುವಂತದ್ದು. ಡಯಾನ, ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.